ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಪಿತೃಪಕ್ಷದ ಹಬ್ಬದ ಪ್ರಯುಕ್ತ ಗರ್ಗರಿಯಾಗಿ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ 4 ಅಳತೆಯಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ತರಿ ಇರಲಿ ಅಕ್ಕಿ ಹಿಟ್ಟು. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನ ಮೆಜರ್ ಮಾಡಿರ್ತೀರಾ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದು ಬಜ್ಜಿ ಬೋಂಡ ಮಾಡ್ತಾರೆ ನೋಡಿ, ಆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನಾವು ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡರ್ಗೆ ಒಂದು ಮಿಕ್ಸಿಂಗ್ ಜಾರ್ಗೆ ನಾನು 1 ಗ್ಲಾಸಷ್ಟು ಹುರುಗಡ್ಲೆ, ನಂತರ 1 ಗ್ಲಾಸಷ್ಟು ಹುರಿದು ಹೊಟ್ಟು ತೆಗೆದಿರೋ ಅಂಥ ಕಡಲೆಕಾಯಿ ಬೀಜ, ನಂತರ ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಆ ನಂತರ ನಾನು ಇಲ್ಲಿ ನೋಡಿ 1 ಎಳೆಯಷ್ಟು ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಬ್ಯಾಡಗಿ ಮೆಣಸಿಕಾಯಿನ ಈ ರೀತಿ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ, 1 ಚಿಟಿಕೆಯಷ್ಟು. ಆ ನಂತರ ನೋಡಿ 1 ಟೇಬಲ್ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಾಗ ಹಾಕ್ಕೊಂಡು ಇದನ್ನು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಲು 2 ಸಲ ಇದನ್ನು ತರ್ತರಿಯಾಗಿ ರೀತಿ ಪೌಡ್ರು ಮಾಡ್ಕೊಬೇಕು. ನೋಡಿ ಪೌಡ್ರು ರೆಡಿಯಾಗಿದೆ. ಈ ಪೌಡ್ರನ್ನ ನಾವು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಏನು ಇಟ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಕರಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಹೊಂದ್ಕೊಳ್ಬೇಕು. ನೀಟಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಒಂದಕ್ಕೊಂದು ಇಟ್ಕೊಳ್ಳುತ್ತೆ. ನಂತರ ಈಗ ನಾನೇನು ಮಾಡ್ತಾ ಇದ್ದೀನಿ, 4 ಟೇಬಲ್ ಸ್ಪೂನಷ್ಟು ಕಾದಿರೋ ಅಂಥ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದ. ತುಂಬಾ ಬಿಸಿ ಇರುತ್ತೆ, ಹಾಗಾಗಿ ಸ್ಪೂನ್ ಸಹಾಯದಿಂದ ಸ್ಟಾರ್ಟಿಂಗ್ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದ ಈ ರೀತಿ ಚೆನ್ನಾಗಿ ಒಂದಕ್ಕೊಂದು ರಬ್ ಮಾಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನೀಟಾಗಿ ಹಿಟ್ಟು ಕಲಸಾಗಿದೆ. ಒಂದು ಸಲ ನೀವು ಈ ರೀತಿ ಹೋಲ್ಡ್ ಮಾಡಿದ್ರೆ ಅದು ಹೋಲ್ಡಿಂಗ್ ಶೇಪಿಗೆ ಬರಬೇಕು ಹಿಟ್ಟು. ಈಗ ಕಲಸಿರೋ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ತಾ ಹೋಗೋಣ. ಈ ಹಿಟ್ಟಿನದ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೊಬೇಕು. ನೀವು ಚಕ್ಲಿಗೆ ಹೇಗೆ ನಾದ್ಕೊತೀರಾ ಆ ರೀತಿ ಇದು ಹಿಟ್ಟನ್ನು ಚೆನ್ನಾಗಿ ನೀವು ನಾದ್ಕೊಳ್ತಾ ಇರಬೇಕು. ಆಗಲೇ ನಿಮ್ಗೆ ಏನಾಗುತ್ತೆ, ನಿಪ್ಪಟ್ಟು ಸ್ವಲ್ಪನೂ ಕಿತ್ತೋಗ್ದೇರೆ ನೀಟಾಗಿ ಬರುತ್ತೆ. ಈಗ ಹಿಟ್ಟು ಕಲಸಾಗಿದೆ. ಈಗ ನಾನೇನು ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಈ ರೀತಿ ಬೆಟ್ಟದಲ್ಲಿ ಕೈ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತೀನಿ. ಹಾಗೆ ಒಂದು ನೆನಪಿಟ್ಕೊಳ್ಳಿ, ಈ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಒಣಗಿಸೋದು ಬೇಡ. ಒಂದು ಪ್ಲೇಟ್ ಮುಚ್ಚಿ ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳೋಣ. ಈಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ 1 ಸ್ಪೂನಷ್ಟು ಎಣ್ಣೆನ ನಾನು ಸ್ವಲ್ಪ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗ್ರೀಸ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಾಡಿಟ್ಕೊಂಡಿರೋಂಥ ಉಂಡೆನ ತೊಗೊಂಡು ನೀಟಾಗಿ ಈ ರೀತಿ ನಿಪ್ಪಟ್ಟನ್ನ ತಟ್ಕೊಂಡು ಹೋಗ್ತಾ ಇರ್ಬೋದು. ನಿಮಗೆ ಏನಾದರೂ ಹಪ್ಪಳ ಒತ್ತೋ ಮಿಷಿನಲ್ಲಿ ಇತ್ತು ಅಂದರೆ ಅದಕ್ಕೂ ಸಹ ನೀವು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿಕೊಂಡು ಹಪ್ಪಳ ಒತ್ತೋ ಮಿಷಿನಲ್ಲೂ ಈ ರೀತಿ ನೀವು ನಿಪ್ಪಟ್ಟುಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ ನಾನು ಮಾಡಿರೋ ಎಲ್ಲ ನಿಪ್ಪಟ್ಟು ರೆಡಿಯಾಗಿದೆ. ಈಗ ನಾನು ಈ ಕವರಿಂದ ತೆಗೆದು ಎಣ್ಣೆನ ಮೊದಲೇ ಕಾಯಿಸಿಟ್ಕೊಂಡಿದ್ದೀನಿ. ನಾನು ಗ್ಯಾಸ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸಿದ್ದೀನಿ. ಈಗ ಮಾಡಿರೋ ಅಂಥ ನಿಪ್ಪಟ್ಟುಗಳನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಡೀಪ್ ಫ್ರೈ ಮಾಡೋಣ. ನೋಡಿ ನಿಪ್ಪಟ್ಟು ಒಂದು ಹಾಕಿದ ತಕ್ಷಣ ಮೇಲ್ಗಡೆ ಈ ರೀತಿ ಉಬ್ಬು ಬರಬೇಕು. ಆ ರೀತಿ ಎಣ್ಣೆ ನೀವು ಕಾದಿರಬೇಕು. ಈ ರೀತಿ ಕಾದ ನಂತರನೇ ಒಂದು ಸಲ ಒಂದು ಕಡೆ ಫ್ರೈ ಆದ ನಂತರ ಅದೇ ರೀತಿ ನೀವು ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಂಡು ನೀವು ನಿಪ್ಪಟ್ಟನ್ನ ಬೇಯಿಸ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗುಳ್ಳೆಗಳು ಕಮ್ಮಿ ಆಗ್ತಾ ಬಂದಿದೆ. ಈಗ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿಟ್ಟು ಸ್ವಲ್ಪ ಗರಿಯಾಗಿ ಬಿಡಿ. ನೋಡಿ ಎಲ್ಲ ಗುಳ್ಳೆಗಳು ಹೋಗಿದೆ. ಈಗ ನಾನು ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರು ಅಥವಾ ಯಾವುದಾದ್ರು ತೂತಿನ ಪಾತ್ರೆಗೆ ಹಾಕಿ ನೀವು ಇದನ್ನು ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಬೋದು. ನೋಡಿ ತುಂಬಾ ಗರಿಯಾಗಿರೋಂಥ ನಿಪ್ಪಟ್ಟು ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಪಾರ್ಟ್ನರ್ ಆಗಿರೋಂಥ ಮೀಶೋರ್ಗೆ ನಾನು ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೇಲೇ ಕೂತ್ಕೊಂಡು ಹೇಗೆ ನೀವು ಹಣನ ಸಂಪಾದನೆ ಮಾಡ್ಬೋದು, ಅದು ಕೂಡ ರೀಸೆಲ್ಲಿಂಗ್ ಮುಖಾಂತರ ಅನ್ನೋದು ತಿಳಿಸ್ಕೊಡುವಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಈ ಮೀಶೋ. ಈ ಆ್ಯಪ್ ಲಿಂಕ್ನ ನಾನು ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ. ಒಂದ್ಸಲ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿಗೆ ತುಂಬ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಈ ಪ್ರಾಡಕ್ಟ್ಸಲ್ಲಿ ಯಾವ ಪ್ರಾಡಕ್ಟ್ನ ನೀವು ಸೇಲ್ ಮಾಡಿದ್ರೆ ನಿಮಗೆ ಇನ್ಕಮ್ ಬರುತ್ತೆ ಅನಿಸುತ್ತೆ ಅಂಥ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಮುಖಾಂತರ ನೀವು ಇದನ್ನು ಶೇರ್ ಮಾಡ್ಬೋದು. ಒಂದ್ಸಲ ಶೇರ್ ಮಾಡಿ ಅದು ಆ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಗಿ ಅವ್ರು ಪರ್ಚೇಸ್ ಮಾಡಿದಾಗ ಆ ಪ್ರಾಡಕ್ಟ್ ಕೆಳಗಡೆ ಇರುವಂಥ ಮಾರ್ಜಿನ್ ವ್ಯಾಲ್ಯೂ ನಿಮಗೆ ವಿತಿನ್ 10 ಡೇಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರುವಂಥ ಮೀಶೋ ಆ್ಯಪ್ ಲಿಂಕ್ನ ಚೆಕ್ ಮಾಡಿ ಈ ಕೂಡಲೇ ಅರ್ನಿಂಗ್ಸ್ನ ಶುರು ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.